ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜಸ್ಗಳು, ಎಸ್ಪೆಷಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಎಷ್ಟಿದೆ, ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ, ಟೋಟಲ್ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಎಷ್ಟಿದೆ ಅದ್ರ ಬಗ್ಗೆ, ಸೊ ನೀಟ್ 2025 ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಗ್ಗೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಟ್ಸ್ ಎ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ. ಎಸ್, ವಿ ಶುಡ್ ಸ್ಟಾರ್ಟ್ ದ ವಿಡಿಯೋ. ಟೋಟಲ್ ನಂಬರ್ ಆಫ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜಸ್ಗಳು ಇದ್ದಾವೆ, ಎಸ್ಪೆಷಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ 24 ಮೆಡಿಕಲ್ ಕಾಲೇಜಸ್ ಇದ್ದಾವೆ. ಇನ್ನೂ ಜಾಸ್ತಿ ಆಗ್ಬೋದು. ಸದ್ಯಕ್ಕೆ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇದ್ದಾವೆ. ಈ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಸ್ಗಳಲ್ಲಿ 15% ಆಲ್ ಇಂಡಿಯಾ ಕೋಟಾಗೆ ರಿಸರ್ವ್ ಇರುತ್ತೆ. ಇನ್ನು 85% ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತೆ. ಆ 85%ಅಲ್ಲೂ ಅಷ್ಟೇ, 15%ಅಲ್ಲೂ ಅಷ್ಟೇ ಎಲ್ಲ ಕ್ಯಾಟಗರಿಗಳಿಗೂ ಸೀಟ್ಸು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಕರ್ನಾಟಕದ 85% ಸೀಟ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಕೌನ್ಸ್ಲಿಂಗ್ನ ನಡೆಸುತ್ತೆ. 15% ಆಫ್ ಆಲ್ ಇಂಡಿಯಾ ಕೋಟಾ ಸೀಟ್ಗಳಿಗೆ MCC ಕೌನ್ಸ್ಲಿಂಗ್ನ ನಡೆಸುತ್ತೆ. ನೆಕ್ಸ್ಟ್, ನೀಟ್ 2025 ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಸ್ನ ಫೀಸ್ ಸ್ಟ್ರಕ್ಚರ್ ಎಷ್ಟು? ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ನ ಫೀಸ್ ಸ್ಟ್ರಕ್ಚರ್ 90,000 rupees ಇದೆ. ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಜಾಸ್ತಿ ಆದರೂ ಆಗಬಹುದು. ಅಪ್ರಾಕ್ಸಿಮೇಟ್ಲಿ 1 lakh ಅಂತ ಅಂದ್ಕೊಳ್ಳಿ. 1 lakh ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಫೀಸ್ ಸ್ಟ್ರಕ್ಚರ್. ನಾನು ಹೇಳ್ತಾ ಇರೋದೀಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸೀಟ್ಸ್ಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತೆ. ಇನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಸೀಟ್ ಇರುತ್ತೆ, ಅದು 12 to 14 lakhs ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಟೋಟಲ್ ಮೆಡಿಕಲ್ ಸೀಟ್ಸ್ ಕರ್ನಾಟಕದಲ್ಲಿ ಟೋಟಲ್ ಮೆಡಿಕಲ್ ಸೀಟ್ಸ್ ಎಷ್ಟಿದೆ ಅಂತ ಬರೋದಾದರೆ, ಯಾವ ಟೈಪ್ಸಲ್ಲಿ ಸೀಟ್ಸ್ಗಳು ಅಲಾಟ್ ಆಗ್ತವೆ ಅಂದರೆ, ಒಂದು ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಇನ್ನೊಂದು ಪ್ರೈವೇಟ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಮೈನಾರಿಟಿ ಆ್ಯಂಡ್ ಲಿಂಗಾಸ್ಟಿಕ್ ಕಾಲೇಜಸ್ಗಳಲ್ಲಿ, ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ, ಹಾಗೆ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು. ಇಷ್ಟೂ ಕಾಲೇಜುಗಳಿಂದ ಟೋಟಲ್ ಆಗಿ ಎಷ್ಟು ಸೀಟು ಲಭ್ಯ ಇದೆ ಅಂದರೆ 12,500, ನಿಯರ್ಲಿ 12,500 ಸೀಟ್ಸ್ಗಳು ಅವೈಲಬಲ್ ಇದ್ದಾವೆ. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅವೈಲಬಲ್ ಇನ್ ಕರ್ನಾಟಕ 12,500 ಸೀಟ್ಸ್. ಈಗ ನೀವು ನೀಟ್ ಎಕ್ಸಾಮ್ಸ್ ಬರೆದಿದ್ದೀರಾ, KCT ಎಕ್ಸಾಮ್ಸ್ ಬರೆದಿದ್ದೀರಾ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಐ ಥಿಂಕ್ ಯು ಆರ್ ಫುಲ್ಲಿ ಫ್ರೀ. ಇಂಥ ಟೈಮಲ್ಲಿ ನೀವೀಗ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಬಿಡಿ. ನೀಟ್ 2025ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್: ಫಸ್ಟ್ ಒನ್, SSLC ಮಾರ್ಕ್ಸ್ ಕಾರ್ಡ್ ಬೇಕು. ಸೆಕೆಂಡ್ ಒನ್, PUC ಮಾರ್ಕ್ಸ್ ಕಾರ್ಡ್ ಬೇಕು. ನೀಟ್ ಹಾಲ್ ಟಿಕೆಟ್, ಈ ನೀಟ್ ಹಾಲ್ ಟಿಕೆಟು ಮತ್ತು KCT ಹಾಲ್ ಟಿಕೆಟ್ನ ನೀವು ಮರಿದಾಗೆ, ಮಿಸ್ ಮಾಡ್ದಾಗೆ ಇಟ್ಕೊಂಡಿರಬೇಕು. ಸ್ಕೋರ್ ಕಾರ್ಡ್ ಬೇಕು, ನೀಟ್ ಸ್ಕೋರ್ ಕಾರ್ಡ್ ಬೇಕು, KCET ಹಾಲ್ ಟಿಕೆಟ್ ಬೇಕು, ಹಾಗೆ KCET ಸ್ಕೋರ್ ಕಾರ್ಡ್ ಅಥವಾ ರ್ಯಾಂಕ್ ಕಾರ್ಡ್ ಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಇಫ್ ಯು ಆರ್ ವಿಲ್ಲಿಂಗ್ ಟು ಅಪ್ಲೈ, ಅದು ವ್ಯಾಲಿಡಿಟಿ ಇರಬೇಕು. ನೆಕ್ಸ್ಟ್, ಇನ್ಕಮ್ ಸರ್ಟಿಫಿಕೇಟ್. ನಿಮ್ಮ ಪೋಷಕರ ವಾರ್ಷಿಕ ಆದಾಯ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಆಗುತ್ತೆ ಅನ್ನಂಗಿದ್ರೆ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು. ಅದು ಅಷ್ಟೇ ಚಾಲ್ತಿಯಲ್ಲಿರಬೇಕು. ನೆಕ್ಸ್ಟ್, ಸ್ಟಡಿ ಸರ್ಟಿಫಿಕೇಟ್. ಈಗ ನೀವು ಫ್ರೀ ಇದ್ದೀರಾ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಬಿಡಿ. ಇನ್ನು ನೆಕ್ಸ್ಟು, ಕನ್ನಡ ಮೀಡಿಯಮ್. ಏನಾದರೂ ನೀವು 1 to 10 ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದರೆ ಅದರ ಡಾಕ್ಯುಮೆಂಟ್ಸ್ ಬೇಕು, ಬಿಕಾಸ್ ಕನ್ನಡ ಮೀಡಿಯಮ್ಗೆ ನೀವು ಅಪ್ಲೈ ಮಾಡೋ ಹಾಗಿದ್ರೆ. ರೂರಲ್ ಸರ್ಟಿಫಿಕೇಟ್, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಓದಿರಬೇಕು. ಮಿಡ್ಲಲ್ಲಿ ಎಲ್ಲೂ ನೀವು ಅರ್ಬನ್ನಲ್ಲಿ ಓದಿರಬಾರ್ದು. ಅಂಥ ವಿದ್ಯಾರ್ಥಿಗಳು ರೂರಲ್ ಸರ್ಟಿಫಿಕೇಟ್ನ ರೆಡಿ ಮಾಡಿಸ್ಕೊಳ್ಳಿ. ಇನ್ನು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್. ನೀವೇನಾದರೂ ಹೈದರಾಬಾದ್ ಕರ್ನಾಟಕಗೆ ಬಿಲಾಂಗ್ಸ್ ಆಗ್ತೀರಾ ಅಂದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ನ ಮಾಡಿಸಿರಬೇಕು. ಮೆಡಿಕಲ್ ಕ್ಲೈಮ್ ಅಪ್ಲೈ ಮಾಡ್ತೀರಾ ಅನ್ನಂಗಿದ್ರೆ ಮೆಡಿಕಲ್ ಆರ್ ಹೆಲ್ತ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಎಲ್ರಿಗೂ ಅಷ್ಟೇ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಬರ್ತ್ ಸರ್ಟಿಫಿಕೇಟು ಬೇಕು, ಆಧಾರ್ ಕಾರ್ಡು ಬೇಕು. ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟು, SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ನೇಮು ಮತ್ತು PUC ಮಾರ್ಕ್ಸ್ ಕಾರ್ಡಲ್ಲಿರೋ ನೇಮು ಎಲ್ಲ ಒಂದೇ ಇರಬೇಕು. ಈವನ್ ಇನಿಷಿಯಲ್ ಚೇಂಜ್ ಆದರೂ ಅಷ್ಟೇ, ಅಥವಾ ಯಾವ್ದಾದ್ರು ಒಂದು ಲೆಟರ್ ಮಿಸ್ ಆದರೂ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೇಮ್ ಒಂದೇ ಇರಬೇಕು. 8 ಪಾಸ್ಪೋರ್ಟ್ ಸೈಜ್
ಫೋಟೋಸ್ನ ರೆಡಿ ಮಾಡ್ಕೋಬೇಕು. ಅಪ್ಲೋಡ್ ಮಾಡಿರಲ್ಲ ಫೋಟೋನ ಆ ರೀತಿಯ 8 ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಮಾಡಿ ಇಟ್ಕೊಂಡಿರಿ. ಇದು ಬೇಕಾಗಿರೋ ಮೇಯ್ನ್ ಡಾಕ್ಯುಮೆಂಟ್ಸ್. ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಅಬೌಟ್ ನೀಟಾಗಿ KCETಗೆ ಸಂಬಂಧಪಟ್ಟ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ಗಳು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.